ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಅಸ್ಲಿಪಿಯಸ್ ವೆಲ್ನೆಸ್ ಕಂಪನಿಯ ಎಕ್ಸ್ ಪಂಚ ತುಳಸಿ ಆಯಿಲ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಹೆಸರೇ ಹೇಳೋ ಹಾಗೆ 5 ಥರದ ತುಳಸಿ ಎಲೆಗಳಿಂದ ಮಾಡಿರುವಂತಹ ಒಂದು ಆಯಿಲ್. ಇದು ಅಸ್ಲಿಪಿಯಸ್ ವೆಲ್ನೆಸ್ ಅನ್ನುವಂಥ ಒಂದು ಕಂಪನಿ ತಯಾರು ಮಾಡಿದೆ. ಇದೊಂದು ಶುದ್ಧ ಆಯುರ್ವೇದಿಕ್ ಔಷಧ. ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯ ಮಾಡುವಂತಹ ಆಯುಷ್ ಅನ್ನುವಂತಹ ಒಂದು ಲೋಗೋನು ಕೂಡ ಇದಕ್ಕೆ ಕೊಟ್ಟಿದೆ. ನೀವು ಅದನ್ನು ಮೇಲೆ ನೋಡ್ಬೋದು. ಜೊತೆಗೆ ಇದು ಏನೆಲ್ಲ ಔಷಧೀಯ ಗುಣಗಳನ್ನು ಹೊಂದಿದೆ, ಏನೆಲ್ಲ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಒದಗಿಸ್ತದೆ ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ, ಇದರಲ್ಲಿ 5 ಥರದ ತುಳಸಿಯ ಎಲೆಗಳನ್ನು ಇದರಲ್ಲಿ ಹಾಕಲಾಗಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಅದರಲ್ಲಿ ರಾಮ ತುಳಸಿ, ಶ್ಯಾಮ ತುಳಸಿ, ವನ್ ತುಳಸಿ, ಶ್ರೀ ತುಳಸಿ, ಹಾಗೆಯೇ ಶ್ವೇತ ತುಳಸಿ ಅಂಥೇಳಿ 5 ಥರದ ತುಳಸಿಯ ಎಲೆಗಳ 2 ml ಗಾತ್ರದ ಪ್ರಮಾಣದಲ್ಲಿ ಸೇರಿಸಿ ಒಂದು 25 mlನ ಒಂದು ಪುಟ್ಟ ಬಾಟಲಿಯಾಗಿದ್ದರೂ ಕೂಡ ನಿಜಕ್ಕೂ ಒಂದು ಔಷಧಿಯ ಭಾಳ ದೊಡ್ಡ ಭಂಡಾರ ಅಂತಲೇ ನಾವು ಕರಿಬೋದು ಸ್ನೇಹಿತರೆ. ಇನ್ನು ರಾಮ ತುಳಸಿ ಅಂದರೆ ಒಂದೊಂದು ತುಳಸಿಯ ಏನೇನು ಸಮಸ್ಯೆಗಳನ್ನು ಬಗೆಹರಿಸ್ತದೆ ಅಂತ ವಿಸ್ತಾರವಾಗಿ ನೋಡೋದಾದರೆ, ರಾಮ ತುಳಸಿ ಇದೊಂದು ಹಸಿರು ಎಲೆಗಳಿಂದ ಕೂಡಿರುವಂತಹ ಒಂದು ತುಳಸಿ. ಇದನ್ನು ಸೆಂಟ್ ಪರ್ಫ್ಯೂಮ್ಗಳಲ್ಲೂ ಕೂಡ ಇದನ್ನು ಬಳಸ್ತಾರೆ ಸ್ನೇಹಿತರೆ. ಇದೇನು ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತಹ ಅತಿಯಾದ ಟೆನ್ಷನ್ ಆಗ್ತಿದೆ, ಅದನ್ನು ಟೆನ್ಷನ್ನ ಕಡಿಮೆ ಮಾಡುವಂತಹ ಪ್ರಯತ್ನ ಮಾಡ್ತದೆ. ಇನ್ಫೆಕ್ಷನನ್ನು ದೂರ ಮಾಡ್ತದೆ. ನಮ್ಮಲ್ಲಿ ಯಾವುದೇ ರೀತಿಯ ಗಾಯಗಳನ್ನಿದ್ದರೆ ಅಂತ ಹೇಳಿದ್ರೆ ಅದನ್ನು ಕೂಡ ವಾಸಿ ಮಾಡುವಂತಹ ಶಕ್ತಿ ಇದಕ್ಕಿದೆ. ಹಾಗೆಯೇ ಆ್ಯಂಟಿ ವೈರಲ್, ಆ್ಯಂಟಿ ಫಂಗಸ್ ರೀತಿಯಲ್ಲಿ ಕೂಡ ಇದನ್ನು ವರ್ಕ್ ಮಾಡ್ತದೆ ಸ್ನೇಹಿತರೆ. ನಮ್ಮಲ್ಲಿರುವಂಥ ಡೈಜೆಸ್ಟಿಂಗ್ ಸಿಸ್ಟಮ್ ಏನಿದೆಯಲ್ಲ, ಅಂದರೆ ಜೀರ್ಣ ಪ್ರಕ್ರಿಯೆ ಮಾಡುವಂಥ ಶಕ್ತಿ ಏನಿದೆಯಲ್ಲ, ಅದನ್ನು ಕೂಡ ಉತ್ತಮಗೊಳಿಸ್ತದೆ. ಲಿವರ್ನ ಒಂದು ಕ್ರಿಯೆಯನ್ನು ಕೂಡ ಉತ್ತಮಗೊಳಿಸ್ತದೆ. ನಮ್ಮಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಅದನ್ನು ಕೂಡ ಇದನ್ನು ದೂರ ಮಾಡುವಂಥ ಶಕ್ತಿ ಇದೆ ಸ್ನೇಹಿತರೆ. ಹಾಗೆಯೇ ನಿಮ್ಮಲ್ಲಿ ವೆಯ್ಟ್ ಲಾಸ್ ಮಾಡುವಂತಹ ಅಥವಾ ಟಾಕ್ಸಿನನ್ನು ನಿಮ್ಮ ದೇಹದಿಂದ ತೆಗೆಯುವಂತಹ ಪ್ರಯತ್ನ ಆಗ್ತದೆ. ಕಿಡ್ನಿ ಸ್ಟೋನನ್ನು ಕೂಡ ಇದು ರಿಮೂವ್ ಮಾಡುವಂಥ ಶಕ್ತಿ ಇದೆ. ಅಂದರೆ ಈ ಯೂರಿಕ್ ಆಸಿಡ್ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಶೇಖರಣೆ ಆಗೋದ್ರಿಂದ ನಮ್ಮಲ್ಲಿ ಕಿಡ್ನಿ ಸ್ಟೋನ್ ಉಂಟಾಗ್ತದೆ ಸ್ನೇಹಿತರೆ. ಅದನ್ನು ಕೂಡ ಕಡಿಮೆ ಮಾಡುವಂಥ ಪ್ರಯತ್ನ ಆಗ್ತದೆ ಇದರಲ್ಲಿ. ನಿಮಗೆ ಡಯಾಬಿಟೀಸ್ ಅಥವಾ ನಿಮಗೇನು ಶುಗರ್ ಕಾಯಿಲೆ ಏನಿದೆಯಲ್ಲ, ಅದು ಬರದೇ ರೀತಿಯಲ್ಲಿ ಅಥವಾ ಬಂದರೂ ಕೂಡ ಅದನ್ನು ಕಂಟ್ರೋಲ್ ಮಾಡುವಂಥ ಪ್ರಯತ್ನವೂ ಕೂಡ ಇದು ಕಾಣ್ತದೆ. ಅಂದರೆ ಡಯಾಬಿಟಿಸಿಂದ ಬೇರೆ ಏನು ತೊಂದರೆ ಆಗದೇ ರೀತಿಯಲ್ಲಿ ಇದು ತಡೆಯುತ್ತೆ ಸ್ನೇಹಿತರೆ. ಹಾಗೆಯೇ ಬಾಯಿನಲ್ಲಿ ಏನೋ ಸಮಸ್ಯೆಗಳಿದ್ದಾವೆ, ಅಂದರೆ ದುರ್ವಾಸನೆ ಇದೆ ಅಥವಾ ಹಲ್ಲಿನ ಸಮಸ್ಯೆಗಳಿದ್ದಾವೆ ಅಥವಾ ಬಾಯಿ ಒಳಗಿನ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಕೂಡ ಇದು ದೂರ ಮಾಡುವಂಥ ಶಕ್ತಿ ಇದೆ. ಹಾಗೆಯೇ ಸ್ಕಿನ್ಗೆ, ನಿಮ್ಮ ಚರ್ಮಕ್ಕೂ ಕೂಡ ಬಹಳ ಉತ್ತಮವಾದಂತಹ ಒಂದು ಪೋಷಣೆಯನ್ನು ಮಾಡ್ತದೆ. ಅಂದರೆ ಸ್ಕಿನ್ ಇನ್ಫೆಕ್ಷನ್ ಆಗದೇ ರೀತಿಯಲ್ಲಿ ಅಥವಾ ನಿಮ್ಮ ಹೇರ್ ಲಾಸ್ ಆಗದೇ ರೀತಿಯಲ್ಲಿ, ತಲೆ ಕೂದಲು ಉದುರದೇ ರೀತಿಯಲ್ಲೂ ಕೂಡ ಅಥವಾ ಡ್ಯಾಂಡ್ರಫ್ ಆಗದೇ ರೀತಿಯಲ್ಲಿ ಇದು ಎಲ್ಲ ರೀತಿಯಲ್ಲೂ ಕೂಡ ಒಂದು ಇಮ್ಯುನಿಟಿ ಪವರನ್ನು ಕೊಟ್ಟು ಕಾಪಾಡ್ತದೆ ಸ್ನೇಹಿತರೆ. ಹಾಗೆಯೇ ಎರಡನೇದ್ದು ನೋಡೋದಾದರೆ ಶ್ಯಾಮ ತುಳಸಿ ಅಂಥೇಳಿ, ಇದು ಸ್ವಲ್ಪ ಕಹಿ ಆಗಿರುವಂತಹ ಎಲೆಗಳಿಂದ ಕೂಡಿರುವಂತಹ ಒಂದು ತುಳಸಿ. ಇದರ ಯಾವುದೇ ತರಹದ ದೇಹದಲ್ಲಿರುವಂಥ ನೋವುಗಳನ್ನು ಇದು ವಾಸಿ ಮಾಡುವಂತಹ ಪ್ರಯತ್ನ ಮಾಡ್ತದೆ. ಅನಾವಶ್ಯಕವಾಗಿ ಬರುವಂತಹ ಜ್ವರ ಆಗಿರ್ಬೋದು ಅಥವಾ ಕೆಮ್ಮು, ಶೀತ, ಈ ಥರದ ಯಾವುದೇ ರೀತಿಯ ಕಾಯಿಲೆಗಳನ್ನು ಇದು ನಿಯಂತ್ರಣ ಮಾಡ್ತದೆ, ಬರದೇ ರೀತಿಯಲ್ಲಿ ತಡೀತದೆ ಸ್ನೇಹಿತರೆ. ಹಾಗೆಯೇ BP ಶುಗರ್ಗೂ ಕೂಡ ಶ್ಯಾಮ ತುಳಸಿ ರಾಮಬಾಣ ಅಂತ ಹೇಳ್ತಾರೆ. ವಿಶೇಷವಾಗಿ ಕ್ಯಾನ್ಸರ್ಗೂ ಕೂಡ ಇದು ಬಹಳ ಉತ್ತಮ ಔಷಧಿ ಅಂತಲೂ ಕೂಡ ಇದನ್ನು ಗುರುತಿಸಲಾಗಿದೆ. ನಮ್ಮಲ್ಲಿರುವಂಥ ಕೊಲೆಸ್ಟ್ರಾಲನ್ನು ಕೂಡ ಶ್ಯಾಮ ತುಳಸಿ ದೂರ ಮಾಡ್ತದೆ ಸ್ನೇಹಿತರೆ. ಹಾಗೆಯೇ ವನ್ ತುಳಸಿ ಅಂತೇಳಿ ನೋಡೋದಾದರೆ, ಹೆಸರು ಹೇಳೋ ರೀತಿಯಲ್ಲಿ ಇದೊಂದು ಕಾಡಿನಲ್ಲಿ ಬೆಳೆಯುವಂಥ ಒಂದು ತುಳಸಿ. ಇದು ನಮ್ಮಲ್ಲಿರುವಂತಹ ಬರುವಂತಹ ತಲೆನೋವು ಅಥವಾ ಸೈನಸ್ಸು ಅಥವಾ ಕಣ್ಣಿನ ಯಾವುದೇ ರೀತಿಯ ತೊಂದರೆಗಳಾಗಿರ್ಬೋದು, ಕಿವಿ, ಮೂಗು, ಗಂಟಲು ಇನ್ಫೆಕ್ಷನ್ನು ಕೂಡ ದೂರ ಮಾಡುವಂತಹ ಪ್ರಯತ್ನ ಈ ಒಂದು ತುಳಸಿ ಮಾಡ್ತದೆ. ಅಥವಾ ಹೊಟ್ಟೆ ನೋವು ಅಥವಾ ಯಾವುದೇ ರೀತಿಯ ಈ ಥರದ ಚಿಕ್ಕ ಪುಟ್ಟ ರೋಗಗಳನ್ನು ತಡೆಯುವಂತಹ, ಹಾಗೆ ಕಿಡ್ನಿ ಇನ್ಫೆಕ್ಷನ್ ಆಗದೇ ರೀತಿಯಲ್ಲಿ ನೋಡ್ಕೊಳ್ತದೆ ಸ್ನೇಹಿತರೆ. ಇದು ಚೇಳು ಕಡಿದ್ರೂ ಕೂಡ ಇದನ್ನು ಹಚ್ಚಿದರೆ ವಾಸಿಯಾಗ್ತದೆ. ಅಂದರೆ ಹಿಂದಿನ ನಮ್ಮ ಪೂರ್ವಜರು ಇದನ್ನು ಕಾಡಿನಲ್ಲಿ ಬೆಳೆಯುವಂಥ ತುಳಸಿ ಎಲೆಗಳನ್ನು ಬಳಸ್ಕೊಳ್ತಾ ಇದ್ರು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತಲೇ ಹೇಳ್ಬೋದು. ಹಾಗೆಯೇ ಶ್ರೀ ತುಳಸಿ ಅಂಥೇಳಿ ನೋಡೋದಾದರೆ, ಇದೊಂದು ಔಷಧೀಯ ಗುಣಗಳಿಂದ ಕೂಡಿರ್ತದೆ ಸ್ನೇಹಿತರೆ ಇದರ ಎಲೆಗಳು. ಇದನ್ನು ಭಾಳಷ್ಟು ಮನೆಗಳಲ್ಲಿ ಇದನ್ನು ಪೂಜೆ ಮಾಡ್ತಾರೆ, ಮನೆಗಳಲ್ಲಿ ಇದನ್ನು ಸಾಕ್ತಾರೆ, ಇದನ್ನು ಹಾಕಿರ್ತಾರೆ. ಇದರ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಸಾಕಷ್ಟು ಮನೆಗಳಲ್ಲಿ ಇದನ್ನು ನೋಡ್ಬೋದು ನಾವು. ಇದರ ರುಚಿ ಹಗುರವಾದ ಸಿಹಿಯಾದ ಸುವಾಸನೆಯಿಂದ ಕೂಡಿರ್ತದೆ ಸ್ನೇಹಿತರೆ. ಇದು ದೇಶದಲ್ಲಿ ಅತಿ ಹೆಚ್ಚಾಗಿ ಇದನ್ನು ಕಾಣ್ಬೋದು. ಇದನ್ನು ವಿಶೇಷವಾಗಿ ಮುಖದ ಹೊಳಪು ಅಥವಾ ನಿಮ್ಮಲ್ಲಿರುವಂಥ ಶೀತ, ಕೆಮ್ಮು, ಜ್ವರ ಇದಕ್ಕೂ ಕೂಡ ಇದು ಸಹಾಯಕ ಆಗ್ತದೆ ಸ್ನೇಹಿತರೆ. ಹಾಗೆಯೇ ಶ್ವೇತ ತುಳಸಿ ಅನ್ನೋದನ್ನು ನೋಡೋದಾದರೆ, ಇದು ಅಷ್ಟೇ. ಇದು ಶೀತ, ಕೆಮ್ಮು, ತಲೆನೋವು, ಹೊಟ್ಟೆ ನೋವು ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಕೂಡ ಇದನ್ನು ಉಪಯೋಗಿಸ್ತಾರೆ.
ಹಾಗಾಗಿ ಇದು ಇಷ್ಟೆಲ್ಲ 5 ಥರದ ತುಳಸಿಯ ಎಲೆಗಳಿಂದ ತಯಾರು ಮಾಡಿರುವಂಥ ಒಂದು ಪುಟ್ಟ ಔಷಧಿಯಾಗಿದ್ದರೂ ಕೂಡ ಇದೊಂದು ದೊಡ್ಡ ಔಷಧಿಯ ಭಂಡಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರ ಬೆಲೆ ನೋಡೋದಾದರೆ ಸ್ನೇಹಿತರೆ ₹414 ಇದರ ಬೆಲೆ ಇದೆ. ಇದನ್ನು ನೀವು ನೇರವಾಗಿ ಎಲ್ಲೂ ಕೂಡ ಮಾರ್ಕೆಟ್ನಲ್ಲಿ ತೊಗೊಳ್ಳಿಕ್ಕೆ ಬರೋದಿಲ್ಲ. ಈ ಕಂಪನಿಯ ಡೈರೆಕ್ಟ್ ಮಾರ್ಕೆಟಿಂಗ್ ಇರೋದ್ರಿಂದ, ಡೈರೆಕ್ಟ್ ಸೆಲ್ಲಿಂಗ್ ಆಗಿರೋದ್ರಿಂದ ಇದನ್ನು ನೇರವಾಗಿ ಅಸ್ಲಿಪಿಯಸ್ ವೆಲ್ನೆಸ್ನ ಫೈಟರ್ಗಳ ಮೂಲಕನೇ ಇದನ್ನು ನೀವು ಪಡಿಬೇಕು. ಇವತ್ತಿನ ವಿಡಿಯೋದಲ್ಲಿ ನಾವು ಅಸ್ಲಿಪಿಯಸ್ ವೆಲ್ನೆಸ್ ಕಂಪನಿಯ ಎಕ್ಸ್ ಪಂಚತುಳಸಿ ಆಯಿಲ್ ಅನ್ನೋ ಬಗ್ಗೆ ಪೂರ್ಣ ಮಾಹಿತಿಯನ್ನು ತೊಗೊಂಡಿದ್ದೀವಿ ಸ್ನೇಹಿತರೆ. ಮತ್ತೊಂದು ಉತ್ಪನ್ನದ ಮೂಲಕ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಎಲ್ಲರಿಗೂ.